ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿರುವಂತಹ ಸೈನ್ಸ್ ಪಾರ್ಕ್ ಅಲ್ಲಿದ್ದೀವಿ ನಾವು ಇವಾಗ. ಸದ್ಯ ಇಲ್ಲಿ ಬಹಳಷ್ಟು ಮಾಡೆಲ್ಸ್ ಇದೆ. ಈ ಮಾಡೆಲ್ ನ ಪ್ರತಿಯೊಂದು ಮಾಡೆಲ್ ನ ಸಹ ವಿವರಿಸ್ತಾ ಹೋಗ್ತಾರೆ ಇಲ್ಲಿನ ಸ್ಟಾಫ್ ರೇವಣ ಸಿದ್ದಪ್ಪ ಹಾಗೂ ಶರಣ್ಯ. ನಮ್ಮ ಸೈನ್ಸ್ ಪಾರ್ಕ್ ಅಲ್ಲಿ ಸುಮಾರು ಒಂದು 40 ಪ್ರಯೋಗಗಳನ್ನು ನಾವು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನ ಸೆಟಪ್ ಮಾಡಿದ್ದೀವಿ. ಸೊ ಅದರಲ್ಲಿ ಇದು ನಮಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಅಂತಂದು ಹೇಳ್ಬೋದು ಇದು. ಸೊ ಇದು ಮೇಲುದನಿಯ ತಟ್ಟೆಗಳು ಅಂತಂದೇಳಿ. ಸೊ ಈ ಮೇಲುದನಿಯ ತಟ್ಟೆಗಳಲ್ಲಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಇದರ ನಾಭಿ ಅಂದ್ರೆ ಈ ಮಿಡಲ್ ಅಲ್ಲಿ ಒಂದು ನಾವು ಲೋಹದ ಒಂದು ತಟ್ಟೆಯನ್ನು ನಾವು ಫಿಕ್ಸ್ ಮಾಡಿರ್ತೀವಿ. ಸೊ ಈ ಲೋಹದ ತಟ್ಟೆ ನಾವು ಯಾವುದಾದ್ರೂ ಒಂದು ಕ್ಷೀಣ ಶಬ್ದಗಳನ್ನು ಸಪೋಸ್ ನಾವು ಮಾತಾಡ್ತಿರ್ಬೋದು ಅಥವಾ ಬೀಗದ ಕೈ ಗೊಂಚಲನ ಆಗಿರ್ಬೋದು. ಸೊ ಇದು ಏನಾಗುತ್ತಪ್ಪ ಅಂದ್ರೆ ಸ್ಪಷ್ಟವಾಗಿ ನಾವು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಲಂಬವಾಗಿ ನಾವು ಅಲ್ಲೊಂದು ತಟ್ಟೆಯನ್ನು ಫಿಕ್ಸ್ ಮಾಡಿರ್ತೀವಿ. ಆ ತಟ್ಟೆ ನಾವು ಕಿವಿಯಲ್ಲಿ ಇರಿಸಿದಾಗ ಸ್ಪಷ್ಟವಾಗಿ ಕೇಳುತ್ತದೆ. ಸೊ ಈ ಮಾಡೆಲ್ನ ಹೆಸರು ನಾಯ್ಸ್ ರೆಸೊನೇಟರ್ಸ್ ಅಂತ. ಸೊ ಜನರಲಿ ಇಲ್ಲಿ ನೀವು ಕಿವಿ ಇಟ್ಟು ನೋಡ್ಬೋದು, ಕೇಳ್ಬೋದು. ಎಲ್ಲ ಪೈಪಲ್ಲೂ ಕೆಲವು ಬೇರೆ ಬೇರೆ ಸೌಂಡ್ಸ್ ಬರುತ್ತೆ ನಿಮಗೆ. ಬಟ್ ಜನರಲಿ ನಮ್ಮ ಸರೌಂಡಿಂಗ್ಸಲ್ಲಿ ಸಣ್ಣ ಸೌಂಡ್ ವೇವ್ಸ್ ಇದ್ದೇ ಇರುತ್ತೆ, ಆದರೆ ನಮ್ಮ ಕಿವಿಗೆ ಹಾಗೆ ಕೇಳಿಸಲ್ಲ. ಈ ಥರ ಮೆಟಲ್ ಪೈಪ್ಸ್ ಹಾಕಿದಾಗ ಅದು ರೆಸೊನೇಟ್ ಆಗಿ ಹೀಗೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಸೌಂಡ್ ಬರುತ್ತೆ. ಫ್ರೀಕ್ವೆನ್ಸಿಗೆ ಚೇಂಜ್ ಆಗೋ ಕಾರಣ ಇದರ ಹೈಟ್ಸು. ಈಗ ನೀವು ಫ್ಲೂಟ್ ನುಡಿಸುವಾಗಲೂ ನಾವು ಇದೇ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಒಂದೊಂದು ಹೋಲ್ ಕ್ಲೋಸ್ ಮಾಡಿದಾಗಲೂ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ. ಯಾಕೆ ಅಂದರೆ ಆ ಏರ್ ಎಷ್ಟು ಉದ್ದದ ಪೈಪಲ್ಲಿ ಅದು ರೆಸೊನೇಟ್ ಆಗುತ್ತೆ ಅನ್ನೋದು. ಉದ್ದ ಇದ್ದಷ್ಟು ನಿಮಗೆ ಲೋ ಫ್ರೀಕ್ವೆನ್ಸಿ ಸ್ವಲ್ಪ ಗಡ್ಸಾಗಿರೋ ಸೌಂಡ್ ಕೇಳುತ್ತೆ. ಚಿಕ್ಕದಾಗ್ತಾ ಆಗ್ತಾ ಶ್ರಿಲ್ ಸೌಂಡ್ ಕೇಳಿಸ್ತಾ ಬರುತ್ತೆ. ಇದು ಕೂಡ ಸಿಮಿಲರ್. ಅಲ್ಲಿ ನಾವು ನಮ್ಮ ಸರೌಂಡಿಂಗಲ್ಲಿರೋ ಸೌಂಡ್ ವೇವ್ಸ್ನ ಉಪಯೋಗಿಸ್ತೀವಿ. ಇಲ್ಲಿ ಅದನ್ನು ನಾವು ಹೊಡೆದಾಗ ಅಷ್ಟು ಲೆಂತ್ ಆಫ್ ಪೈಪ್ಸ್ ವೈಬ್ರೇಟ್ ಆಗಿ ಬೇರೆ ಬೇರೆ ಸೌಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಸಾಮ್ರಾಟ ಅಂತ ಅಂದ್ರೆ ಇದೇನಪ್ಪಾ ಅಂದ್ರೆ ಈ ಸಮಭಾಜಕ ವೃತ್ತದ ತಳಕ್ಕೆ ಅಂದ್ರೆ ಸಮಾಂತರವಾಗಿರ್ತಕ್ಕಂಥ ನೆರಳಿನ ಗಡಿಯಾರ ಅಂತ ಹೇಳ್ತೀವಿ. ಭೂಗೋಡೆ ಅನ್ನೋದೇನಪ್ಪಾ ಅಂದ್ರೆ ಸರ್ ಇದೀಗ ಮಧ್ಯದ ಗೋಡೆ ಏನಾಗಿದೆಪ್ಪ ಅಂದ್ರೆ ಈ ಭೂಮಿಯ ಆವರ್ತನೆ ಏನಿದೆ ಅಕ್ಷದ ದಿಕ್ಕಿನಲ್ಲಿ ಇದೆ ಸರ್. ಅಂದ್ರೆ ಈಗ ನಮಗೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಾವೆ. ಅದೇ ರೀತಿಯಾಗಿ ನೆರಳು ಕೂಡ ಏನಾಗುತ್ತಪ್ಪ ಅಂದ್ರೆ ನಮಗೆ ದಿಕ್ಕನ್ನು ಬದಲಿಸ್ತಾ ಹೋಗುತ್ತದೆ. ಅಂದ್ರೆ ನಮಗೆ ದಿಕ್ಕಿನಿಂದ ಈ ಕಡೆ ಬರಬೇಕಾದ್ರೆ ಇದ್ರ ಶಾಡೋ ಏನಾಗುತ್ತಪ್ಪ ಅಂದ್ರೆ ನಮಗೆ ಈ ರೇಖೆ ಮೇಲೆ ಬೀಳುತ್ತೆ. ನಾವು ಈಗೇನು ಗೋಡೆ ಅಂತ ಹೇಳ್ತೀವಲ್ಲ ಇದು ಭೂಮಿಯ ಅಕ್ಷದ ಥರ ಇದೆ ಇದು. ಸೊ ಈ ಗೋಡೆ ಮೇಲೆ ನಾವು ರೇಖೆಗಳನ್ನು ಬರೆದಿವಿ. ಈ ಎಲ್ಲಿ ಶಾಡೋ ಬಿದ್ದಿರುತ್ತಲ್ಲ ಈ ಶಾಡೋಗೆ ನಾವು 19 ನಿಮಿಷಗಳನ್ನು ನಾವು ಆ್ಯಡ್ ಮಾಡಿದ್ರೆ ಅದು ನಮ್ಮ ಭಾರತೀಯ ಕಾಲಮಾನಕ್ಕೆ ಸರಿದು ಹೋಗುತ್ತೆ. ನೆರಳು ಕರೆಕ್ಟ್ ಆಗಿದ್ರೆ ಅದು ಎಲ್ಲಿ ಬೀಳತ್ತೆ ಅದಕ್ಕಿಂತ 19 ನಿಮಿಷ ಸೇರಿಸ್ಕೊಂಡ್ರೆ ನಮ್ಮ ಪ್ರೆಸೆಂಟ್ ಟೈಮ್ ಗೊತ್ತಾಗುತ್ತೆ. ಓಕೆ, ನೈಸ್. ಅಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಮಾನ ಇರುತ್ತೆ. ಸೊ ಈ ಒಂದು ಸಾಮ್ರಾಟ್ಯ ಯಂತ್ರಕ್ಕೆ ಈ ಗೋಡೆ ಇದ್ರ ನೆರಳು ಏನು ಬೀಳುತ್ತಲ್ಲ ಅದಕ್ಕೆ 19 ನಿಮಿಷ ನಾವು ಆ್ಯಡ್ ಮಾಡಬೇಕು. ಸರಿ, ಇದು ಆರ್ಕಿಮಿಡಿಸ್ ತತ್ವದ ಮೇಲೆ ಅಂದ್ರೆ ಈಗ ನಾವು ಮೊದಲಿಗೆ ಎಲ್ಲ ನಾವು ಈಗ ಬೇರೆ ಬೇರೆ ಕೊಳವೆ ಬಾವಿಗಳಿಂದ ಯಾವ ರೀತಿಯಾಗಿ ನೀರನ್ನು ಎತ್ತಲಿಕ್ಕೆ ಈಗ ಮಷಿನರಿಗಳನ್ನು ಬಳಸ್ತಾ ಹೋಗ್ತೀವಿ. ಬಟ್ ಅವಾಗಿನ ಕಾಲದಲ್ಲಿ ಯಾವ ರೀತಿಯಾಗಪ್ಪ ಆರ್ಕಿಮಿಡಿಸ್ ತತ್ವದ ಮೂಲಕ ನಾವೇನು ಮಾಡ್ತೀವಪ್ಪ ಅಂದ್ರೆ ಇದನ್ನ ನೀರನ್ನ ಎತ್ತಲಿಕ್ಕೆ ಆ ಸಾಧನವನ್ನು ಬಳಸ್ತೀವಿ. ಅಂದ್ರೆ ಈಗ ನಾವು ಈ ಓರೆ ಆಗಿರ್ತಕ್ಕಂಥ ಪೈಪನ್ನು ನಾವು ಅಪ್ ಟು ನೀರಿನ ಕೆಳ ತುದಿವರೆಗೂ ಏನು ಮಾಡ್ತೀವಪ್ಪ ಅಂದ್ರೆ ಓರೆಯಾಗಿ ಇಟ್ಟಿದ್ದೀವಿ. ಸೊ ನಾವು ಇದನ್ನ ರೊಟೇಟ್ ಮಾಡೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂದ್ರೆ ನೀರು ಮೇಲ್ಗಡೆ ಬರ್ತಾ ಇದೆ. ಸೊ ಇದು ಯಾವುದೇ ಒಂದು ಯಂತ್ರದ ಸಹಾಯವಿಲ್ಲದೆ ನಾವು ಈಸಿಯಾಗಿ ನಾವು ನೀರನ್ನು ಮೇಲೆ ಕೆತ್ತಲಿಕ್ಕೆ ನಾವು ಈ ಸಾಧನವನ್ನು ಬಳಸ್ತೀವಿ. ಇದಕ್ಕೆ ನಾವು ಆರ್ಕಿಮಿಡಿಸ್ ತತ್ವದ ಮೇಲೆ ಇದು ಕಾರ್ಯನಿರ್ವಹಿಸುತ್ತೆ.